ನನಗೆ ಒಂದು ಪ್ರಾಬ್ಲಮ್ ಇದ್ದಿದ್ದಂದ್ರೆ ಸ್ವಲ್ಪ ಥೈರಾಯ್ಡ್ ಇತ್ತು. ಇಷ್ಟಪಡ್ತೀನಿ ಅಂತಂದರೆ ನೀವು ಯಾರೂ ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಡಿ. ನಾನು ಯಾವತ್ತೂ ನನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಿಲ್ಲ. ನಾನು ಇಲ್ಲ ನನಗೆ ಯಾಕೆ ಆ ಥರ ಇಲ್ಲ, ಆ ಥರ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನನಗೇನು ತಿನ್ನಬೇಕು ಅನಿಸುತ್ತೆ ಅದನ್ನು ನಾನು ತಿಂತಾಯಿದ್ದೀನಿ. ನನ್ನ ಗಂಡ ಅಂತೂ ನಿಜವಾಗ್ಲೂ ಐ ಆಮ್ ವೆರಿ ಲಕ್ಕಿ. ಏನಾದ್ರು ಇಂಥ ತಿನ್ನಬೇಕು ಅಂದರೆ ಪಟ್ಟಂತ ಆ ಕ್ಷಣದಲ್ಲೇ ಮನೇಲೇ ಮಾಡಿಕೊಡ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗಾಡೆ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ನನ್ನ ಫಸ್ಟ್ 3 months ಅಂದರೆ ಫಸ್ಟ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿ ರೀಕ್ಯಾಪ್ ಆಗಿರುತ್ತೆ. ಸಾಕಷ್ಟು ಹೆಣ್ಮಕ್ಳು ಕೇಳ್ತಾ ಇದ್ರಿ, ಹೇಗಿತ್ತು ಅಕ್ಕ ನಿಮ್ಮ ಜರ್ನಿ ಹೇಳಿ, ನಮಗೂ ಯೂಸ್ ಆಗ್ಬೋದು, ಇಲ್ಲ ನಮ್ಮ ಫ್ಯಾಮಿಲಿಯವ್ರು ಯಾರಾದರೂ ನೋಡಿದ್ರೆ ಯೂಸ್ ಆಗುತ್ತೆ ಅಂತ. ಸೊ ಫಸ್ಟ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾರೆಲ್ಲ ನನ್ನ ಜೊತೆ ಪ್ರೆಗ್ನೆನ್ಸಿ ಜರ್ನಿಲಿದ್ದೀರಾ ಎಲ್ಲ ಹೆಣ್ಮಕ್ಳಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ವರ್ಷ ನಿಮ್ಮನೆಗೆ ಒಂದು ಪುಟ್ಟು ಪಾಪು ಬರುತ್ತೆ. ಸೊ ಹೆಲ್ದಿಯಾಗಿ ಖುಷಿಯಾಗಿ ಆರಾಮಾಗಿ ಚೆನ್ನಾಗಿರಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಬ್ಯೂಟಿಫುಲ್ ಪ್ರೆಗ್ನೆನ್ಸಿ ಜರ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ನನ್ನ ಪ್ರೆಗ್ನೆನ್ಸಿ ರಿವೀಲ್ ಹೇಗಾಯಿತು, ನನಗೆ ಹೇಗೆ ಗೊತ್ತಾಯಿತು, ಇಲ್ಲ ನನ್ನ ಫ್ಯಾಮಿಲಿಗೆ ಹೇಗೆ ಗೊತ್ತಾಯಿತು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಯಾರೆಲ್ಲ ಗೊತ್ತಿಲ್ಲ, ಯಾರಿಗೆಲ್ಲ ಗೊತ್ತಿಲ್ಲ ಇಲ್ಲ ಅಂತಂದರೆ ಗೊತ್ತಾಗಬೇಕು ಅನ್ನೋದಾದರೆ ಆ ವಿಡಿಯೋನ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಏನೇನಾಯಿತು, ನನ್ನ ಡಾಕ್ಟರ್ ಕನ್ಸಲ್ಟೇಷನ್ ಏನೇನಾಯಿತು, ನನ್ನ ಕ್ರೇವಿಂಗ್ಸ್ ಏನೇನಿತ್ತು, ಸಿಮ್ಟಮ್ಸ್ ಏನೇನಿತ್ತು, ಪ್ರತಿಯೊಂದೂ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಸೊ ನನಗೆ ಈ ಥರ ನಾನು ಕನ್ಸೀವ್ ಅಂತ ಗೊತ್ತಾಗಿದ್ದ ತಕ್ಷಣ ನಾನು ನೆಕ್ಸ್ಟ್ ಡೇನೇ ಅಂದರೆ Jan 3 ನನಗೆ ಗೊತ್ತಾಯಿತು. ನಾನು 5th ನಂಗೆ ಹೋದೆ. 5th ನನಗೆ ಕ್ಯಾಂಗ್ರೋ ಕೇರಲ್ಲಿ ತೋರಿಸ್ತಾ ಇರೋದು ನಾನು, ವಿಜಯನಗರ ಮೈಸೂರು. ಸೊ ಅಲ್ಲಿ ಹೋಗಿ ತೋರಿಸಿದಾಗ ಒಬ್ಬರು ಡಾಕ್ಟರ್ ಹತ್ರ, ನಾನು ಹೆಸ್ರು ಹೇಳೋಕ್ಕೆ ಇಷ್ಟಪಡಲ್ಲ, ಸೊ ಅಲ್ಲಿ ಹೋದೆ. ಅವರು ಈ ಥರ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಿಸಿದ್ರು. 5th ಮಾಡಿಸಿದ್ರು. ಸೊ ಅಲ್ಲೇ ಸ್ಪಾಟಲ್ಲೇ ರಿಪೋರ್ಟ್ ಬಂತು. ಅವ್ರು ಹೇಳಿದ್ರು, ಇನ್ನೂ ಯಾವುದೇ ರೀತಿ ಸ್ಯಾಕ್ ಫಾರ್ಮ್ ಆಗಿಲ್ಲ, ಕಾಣಿಸಿಲ್ಲ ನಿಮ್ಮದು, ಬಟ್ ಇಷ್ಟೊತ್ತಲ್ಲಿ ಆಗಲೇ ಬರಬೇಕಿತ್ತು ಅಂತ ಹೇಳಿದ್ರು ಡಾಕ್ಟರು. ನನಗೆ ಸ್ವಲ್ಪ ಅಲ್ಲಿ ಟೆನ್ಷನ್ ಆಯಿತು, ಭಯನೂ ಆಯಿತು. ಸೊ ಕಾಣಿಸಿಲ್ಲ ಅಂತ ಹೇಳ್ತವ್ರಲ್ಲಪ್ಪ ಹೆಂಗೇನು ಅಂತ ಎಂಥವ್ರಿಗಾದ್ರೂ ಭಯ ಆಗಲ್ವಾ. ನಂದಿದು ಫಸ್ಟ್ ಪ್ರೆಗ್ನೆನ್ಸಿ, ಫಸ್ಟ್ ಎಕ್ಸ್ಪೀರಿಯೆನ್ಸು. ನಮ್ಮ ಮನೇಲಿ ಯಾರಿಗೂ ಏನೂ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ, ಯಾರನ್ನ ಕೇಳೋದು ಯಾರನ್ನ ಬಿಡೋದು ಗೊತ್ತಿಲ್ಲ ನನಗೆ. ನನ್ನ ಫ್ರೆಂಡ್ಸ್ ಯಾರೂ ಪ್ರೆಗ್ನೆಂಟ್ ಇಲ್ಲ, ಯಾರನ್ನ ಕೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಹೌದಾ, ಓಕೆ ಅಂತ ಅಂದ್ಬಿಟ್ಟು ನಾನು ಒಬ್ಬಳೇ ಇದೆಲ್ಲ ಡೀಲ್ ಮಾಡಿದೆ. ಓಕೆ, ನನಗೆ ಯಾಕೋ ಆ ಡಾಕ್ಟರೂ ಅಷ್ಟು ಓಕೆ ಅನ್ನಿಸ್ಲಿಲ್ಲ ನನಗೆ. ನಾನು ಡಾಕ್ಟರ್ನ ಚೇಂಜ್ ಮಾಡಿಬಿಟ್ಟೆ ನೆಕ್ಸ್ಟ್ ಡೇನೇ. ಕ್ಯಾಂಗ್ರೋ ಕೇರಲ್ಲೇ ಇನ್ನೊಂದು ಡಾಕ್ಟರ್ಗೆ ಶಿಫ್ಟ್ ಆದೆ. ಅವ್ರು ಹೇಳಿದ್ರು, ನೆಕ್ಸ್ಟ್ ಡೇನೇ ಹೋದೆ, ಅಂದರೆ 6ನೇ ತಾರೀಕೆ ಹೋದೆ. ಅವರಂದರು ನಥಿಂಗ್ ಟು ವರಿ, ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ ಅಂತ ಅಂದ್ಬಿಟ್ಟು ಅವತ್ತು ನನಗೆ ಒಂದು HCGದು ಇಂಜೆಕ್ಷನ್ ಕೊಟ್ಟರು. ಆಮೇಲೆ ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟರು. ಅದಾದಮೇಲೆ 13ನೇ ತಾರೀಕು ಬನ್ನಿ, ಅವಾಗ ಇನ್ನೊಂದು ಸ್ಕ್ಯಾನು ಮತ್ತು ANC ಪ್ರೊಫೈಲ್ ಅಂತ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಸೊ ಅದು ಎರಡೂ ಮಾಡಿಸ್ಕೊಂಡು 13ನೇ ತಾರೀಕು ಬನ್ನಿ, ನೋಡೋಣ ಹೇಗಿದೆ ಕಂಡೀಷನ್ನು ಅಂತ ಹೇಳಿದ್ರು. ಸೊ ನಾನು ಅಲ್ಲಿವರೆಗೂ 13ನೇ ತಾರೀಕು ಯಾವಾಗಾಗುತ್ತೆ ಅಂತ ಪ್ರತಿ ನೈಟು ಆ ಒಂದು ಟೆನ್ಷನ್ನು, ಭಯ ನಿಜವಾಗ್ಲೂ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಸೊ 13ನೇ ತಾರೀಕುವರೆಗೂ ವೆಯ್ಟ್ ಮಾಡಿದೆ. 13ನೇ ತಾರೀಕು ಹೋದಾಗ ಭಯದಲ್ಲೇ ಟೆನ್ಷನಲ್ಲೇ ಹೋದೆ ಸ್ಕ್ಯಾನಿಂಗ್ ರೂಮ್ ಒಳಗಡೆ. ಗಾಡ್ಸ್ ಗ್ರೇಸ್, ನನಗೆ ಅವತ್ತು ಪುಟ್ಟದಾಗಿ ಸ್ಯಾಕ್ ಕಾಣಿಸ್ತು. ಆವಾಗ ಒಂದು ರಿಲೀಫ್ ಆಯಿತು ನನಗೆ. ಸೊ ಸ್ಯಾಕ್ ಎಲ್ಲ ಫಾರ್ಮ್ ಆಗಿದೆ, ಬಟ್ ಇನ್ನೂ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಹೇಳಿದ್ರು. ಅವಾಗ ನನಗೆ 6 weeks ಆಗಿತ್ತು. ಹೌದಾ, ಓಕೆ ಅಂತ ಅಂದ್ಬಿಟ್ಟು ಈ ಕಡೆ ಸ್ಯಾಕ್ ಕಾಣಿಸಿರೋದು ಖುಷಿ, ಈ ಕಡೆ ಅಯ್ಯೋ ಹಾರ್ಟ್ ಬೀಟ್ ಬಂದಿಲ್ವಲ್ಲ ಅನ್ನೋದಕ್ಕೊಂದು ಭಯ. ಸೊ 13th ಎಲ್ಲ ANC ಪ್ರೊಫೈಲ್ ಅಂದರೆ ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡಿಸ್ಕೊಂಡು ಡಾಕ್ಟರ್ನ ಮೀಟ್ ಮಾಡೋಕ್ಕೋದ್ವಿ ಸೇಮ್ ಡೇನೇ. ಮಾರ್ನಿಂಗ್ ಎಲ್ಲ ಟೆಸ್ಟ್ ಮಾಡಿಸಿದೆ, ಈವ್ನಿಂಗ್ ಅಷ್ಟರಲ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡೋಕ್ಕೋದೆ. ಅವ್ರ ರಿಪೋರ್ಟ್ ಎಲ್ಲ ನೋಡಿದ್ರು, ನಥಿಂಗ್ ಟು ವರಿ, ಸ್ಯಾಕ್ ಎಲ್ಲ ನಾರ್ಮಲ್ ಇದೆ. ಆ್ಯಂಡ್ ಆಲ್ಸೋ ಒಂದು ಸ್ಯಾಕ್ ಮಾತ್ರ ಇತ್ತು. ಅಂದರೆ ಆ ಸ್ಯಾಕಲ್ಲಿ ಗೊತ್ತಾಗುತ್ತೆ ನಿಮಗೆ ಸಿಂಗಲ್ ಬೇಬಿನಾ ಇಲ್ಲ ಟ್ವಿನ್ಸಾ ಇಲ್ಲ ಟ್ರಿಪ್ಲೆಕ್ಸ್, ಆ ಥರ ಗೊತ್ತಾಗುತ್ತೆ. ನನಗೆ ಒಂದೇ ಪಾಪು. ಸೊ ಒಂದೇ ಸ್ಯಾಕ್ ಕಾಣಿಸಿತ್ತು. ಅವರು ಏನು ಭಯ ಪಟ್ಕೋಬೇಡಿ, ಸ್ಯಾಕೆಲ್ಲ ನಾರ್ಮಲ್ ಇದೆ, ಟ್ಯಾಬ್ಲೆಟ್ಸ್ನ ಕಂಟಿನ್ಯೂ ಮಾಡಿ ಇನ್ನೊಂದು ವೀಕ್ ಬಿಟ್ಕೊಂಡು ಬನ್ನಿ, ಆವಾಗ ಬೇಕಾದರೆ ಇನ್ನೊಂದು ಸ್ಕ್ಯಾನ್ ಮಾಡಿಬಿಟ್ಟು ಹಾರ್ಟ್ ಬೀಟ್ ಬಂದಿದೆಯಾ ಇಲ್ವಾ ನೋಡೋಣ ಅಂತ ಅಂದ್ಬಿಟ್ಟು 1 week ಆದಮೇಲೆ ಮತ್ತೆ ಸ್ಕ್ಯಾನ್ ಮಾಡಿಸಿದ್ರು ನನಗೆ ಈ ಪೀರಿಯಡಲ್ಲಿ ಎಷ್ಟು ಭಯ ಟೆನ್ಷನ್ ಇತ್ತು ಅಂದರೆ, ಅಯ್ಯೋ ಯಾಕೆ ಹಿಂಗೆ ಪದೇ ಟೆಸ್ಟ್ಗಳು ಸ್ಕ್ಯಾನ್ಗಳು ಮಾಡಿಸ್ತಾ ಇದ್ದಾರೆ ಅಂತ. ಅಂದರೆ ANC ಟೆಸ್ಟ್ ಒಂದೇ ಮಾಡಿಸಿದ್ದು, ಬ್ಲಡ್ ಟೆಸ್ಟ್ ಒಂದೇ ಮಾಡಿಸಿದ್ದು, ಬಟ್ ಸ್ಕ್ಯಾನಿಂಗ್ ನನಗೆ 2 ಸಲ ಮಾಡಿಸಿದ್ರು. ಸೊ 6 weekಲ್ಲಿ ಒಂದು ಮಾಡಿಸಿದ್ರು, ಆವಾಗ ನಂಗೆ ಸ್ಯಾಕ್ ಕಾಣಿಸಿತ್ತು. ಆಮೇಲೆ 7.5 8 weeks ಇದ್ದಾಗ ಹಾರ್ಟ್ ಬೀಟ್ ಚೆಕ್ ಮಾಡ್ಸೋಕ್ಕೆ ಅಂತ ಸ್ಕ್ಯಾನಿಂಗ್ ಹೇಳಿದರು. ಆವಾಗ ಮಾಡಿಸಿದಾಗ ಫಸ್ಟ್ ಟೈಮ್ ಹಾರ್ಟ್ ಬೀಟ್ ಕೇಳಿಸಿದ್ದು ನನಗೆ ಒಂಥರ ಖುಷಿಗಿಂತ ನನಗೆ ಆ ನರ್ವಸ್ನೆಸ್ಸೇ ಇತ್ತಲ್ಲ, ಅದಷ್ಟು ಫೀಲ್ ಮಾಡೋಕ್ಕಾಗಲಿಲ್ಲ ಹಾರ್ಟ್ ಬೀಟ್ನ. ಬಂದಿತ್ತು. ಆಮೇಲೆ ಒಂದು
8 ವೀಕ್ಸ್ ಇರುವಾಗೇನೋ ನನಗೆ ಹಾರ್ಟ್ ಬೀಟ್ ಬಂತು. ಡಾಕ್ಟರ್ನ ಮೀಟ್ ಮಾಡಿ ಹೋಗಿ ರಿಪೋರ್ಟ್ ಎಲ್ಲ ತೋರಿಸ್ದೆ. ಅವರು ಏನೂ ಮಾಡೋಕ್ಕಾಗಲ್ಲಮ್ಮ, ಒಬ್ಬೊಬ್ರಿಗೆ ಲೇಟ್ ಆಗುತ್ತೆ, 1 ವೀಕ್ 2 ವೀಕ್ ಡಿಫ್ರೆನ್ಸಸ್ ಎಲ್ಲ ಬರುತ್ತೆ, ನೀವು ಇದಕ್ಕೆ ಟೆನ್ಷನ್ ಮಾಡ್ಕೊಂಡ್ರೆ ಹೆಂಗೆ ಏನು ಅಂತೆಲ್ಲ ಅವ್ರು ನೀಟಾಗಿ ಮಾತಾಡಿ, ಆಮೇಲೆ ಏನು ಅನಿಸ್ತಾ ಇದೆ ನಿಮಗೆ, ಹೆಂಗಿದೆ ಸಿಮ್ಟಮ್ಸ್ ಎಲ್ಲ ಏನಿದೆ ಅಂತೆಲ್ಲ ನೀಟಾಗಿ ಕೇಳಿಕೊಂಡು ಅದ್ರ ಪ್ರಕಾರ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ಮಾಡಿದ್ರು. ಸೊ ನನಗೆ ಏನೇನು ಸಿಮ್ಟಮ್ಸ್ ಇತ್ತು ಅಂತಂದರೆ ಸ್ವಲ್ಪ ಹೊಟ್ಟೆ ಬ್ಲೋಟಿಂಗ್ ಇತ್ತು, ಆಮೇಲೆ ನಾನು ಜಾಸ್ತಿ ಅಂದರೆ ನನ್ನ ಟಮ್ಮಿ ಮೇಲೆ ಮಲ್ಕೊಂಡಿದ್ದು ರೂಢಿ, ಹಂಗೆ ಮಲ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ ನನಗೆ. ಅಂದರೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗೋಕ್ಕೂ ಮುಂಚೆ ಇದೆರಡು ಸಿಮ್ಟಮ್ ಇತ್ತು ನನಗೆ. ಅದಾದಮೇಲೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಮೇಲೆ ಜಾಸ್ತಿ ನನಗೆ 1 ಮಂತ್ 1.5 ಮಂತ್ ಕಂಪ್ಲೀಟ್ ಆಗೋವರೆಗೂ ಸಿಕ್ಕಾಪಟ್ಟೆ ಬ್ರೆಸ್ಟ್ ಪೇಯ್ನ್ ಇತ್ತು, ಆಮೇಲೆ ತುಂಬ ಹೊಟ್ಟೆ ಹಸಿತಿತ್ತು, ಮತ್ತು ಜಾಸ್ತಿ ನೀರು ಕುಡಿಬೇಕು ಅನಿಸ್ತಿತ್ತು. ಇದಿಷ್ಟು ಮಾತ್ರ ನನಗೆ ಸ್ವಲ್ಪ ಕಾಲು ನೋವು, ಇಷ್ಟು ಮಾತ್ರ ನಂಗೆ ಸಿಮ್ಟಮ್ಸ್ ಇತ್ತು. ನಾನು ಇದೆಲ್ಲ ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಅವ್ರಿಗೆ ಬೇರೆ ಥರ ಸಿಮ್ಟಮ್ಸ್ ಇರ್ತಿತ್ತು. ಅಂದರೆ ನಮ್ಮ ಫ್ಯಾಮಿಲಿಲೆಲ್ಲ ನಮ್ಮ ತಾಯಿಗಾಗಿರ್ಬೋದು, ಇಲ್ಲ ನಿಖಿಲವ್ರ ತಾಯಿಗಾಗಿರ್ಬೋದು, ಇಲ್ಲ ನಮ್ಮ ಅಕ್ಕಂದಿರಿಗೆ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕೇಳಿದಾಗ ಅವ್ರಿಗೆಲ್ಲ ಯೂಶ್ವಲಿ ವಾಮಿಟಿಂಗ್ ಇರ್ತಿತ್ತು, ನಾಶೆ ಇರ್ತಿತ್ತು, ಇಲ್ಲ ಊಟ ಸೇರ್ತಿರ್ಲಿಲ್ಲ, ಇಲ್ಲಾಂದರೆ ಏನಾದ್ರು ಕುಕ್ ಮಾಡುವಾಗ ಸ್ಮೆಲ್ ಆಗ್ತಿರ್ಲಿಲ್ಲ, ಆ ಥರ ಎಲ್ಲ ಸಿಮ್ಟಮ್ಸ್ ಇತ್ತು ಅವರಿಗೆ. ನನಗೇನೋ ಒಂಥರ ಡಿಫ್ರೆಂಟಾಗಿತ್ತು. ನನಗೆಲ್ಲೋ ಒಂದು ಕಡೆ ಅನಿಸ್ತಿತ್ತು, ಓಕೆ ನಾನು ಲಕ್ಕಿ ಅನಿಸುತ್ತೆ, ನಂಗೆ ಯಾವುದೇ ರೀತಿ ವಾಮಿಟ್ ಇಲ್ಲ, ಏನೂ ಇಲ್ಲ, ನಂಗೆ ಪ್ರೆಗ್ನೆಂಟ್ ಅಂತಲೇ ಅನಿಸ್ತಿರ್ಲಿಲ್ಲ, ನಾರ್ಮಲ್ ಆಗಿದ್ದೆ. ಆ್ಯಂಡ್ ಜಾಸ್ತಿ ಹೊಟ್ಟೆ ಹಸಿವಾಗ್ತಿತ್ತು, ಸರಿಗೆ ತಿಂತಾಯಿದ್ದೆ. ಡಾಕ್ಟರ್ ಅದನ್ನೇ ಹೇಳ್ತಾಯಿದ್ರು ನಾನು ಸೆಕೆಂಡ್ ಟೈಮ್ ಕನ್ಸಲ್ಟ್ ಮಾಡೋಕ್ಕೆ ಹೋದಾಗ, ನೀವು ತುಂಬ ಲಕ್ಕಿ ನೋಡಿ, ನಿಮ್ಗೆ ಹೊಟ್ಟೆ ಹಸಿಯುತ್ತೆ, ಆರಾಮಾಗಿ 2 ಅವರ್ಸ್ಗೂ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಆರಾಮಾಗಿರಿ ಅಂತ ಅಂದ್ಬಿಟ್ಟು. ಸೊ ನಾನು ಆರಾಮಾಗೇ ಇದ್ದೆ. ಹಾರ್ಟ್ ಬೀಟ್ ಕೇಳೋವರೆಗೂ ನನಗೆ ಸ್ವಲ್ಪ ಟೆನ್ಷನ್ ಇತ್ತು. ಅದಾದಮೇಲಂತೂ ನಾನು ಫುಲ್ ಫ್ರೀಯಾಗಿ ಆರಾಮಾಗಿ ಪ್ರೆಗ್ನೆನ್ಸಿ ಜರ್ನಿನ ಮಾಡ್ಕೊಂಡು ಹೋದೆ. ಅದಾದಮೇಲೆ ನನಗೆ 3rd ಮಂತಿಗೆ ನೆಕ್ಸ್ಟು ಕನ್ಸಲ್ಟೇಷನ್ ಇತ್ತು, 3 ಮಂತ್ಸ್ ತುಂಬಿದ ಮೇಲೆ. ಸೊ 3 ಮಂತ್ಸ್ ತುಂಬಿದ್ಮೇಲೆ ಹೋದಾಗ NT ಸ್ಕ್ಯಾನ್ ಅಂತ ಮಾಡ್ತಾರೆ, ಆಮೇಲೆ ಡಬಲ್ ಮಾರ್ಕರ್ ಸ್ಕ್ಯಾನು ಮಾಡ್ತಾರೆ. ಸೊ ಅದೆರಡೂ ಮಾಡಿಸ್ದೆ ನಾನು. NT ಸ್ಕ್ಯಾನಲ್ಲಿ ಎಲ್ಲ ನಾರ್ಮಲ್ ಬಂತು ನನಗೆ. ಪ್ರತಿ ಸ್ಕ್ಯಾನಿಂಗಲ್ಲೂ ನಾನು ನಿಖಿಲ್ ಅವ್ರನ್ನ ನಿಶನ ಕರ್ಕೊಂಡು ಹೋಗ್ತೀನಿ. ಸೊ ಅವ್ರಿಗೆ ಹಾರ್ಟ್ ಬೀಟ್ ಕೇಳಿಸಿದ್ದೆ. ಆಮೇಲೆ 3rd ಮಂತ್ NT ಸ್ಕ್ಯಾನಲ್ಲಿ ಕಂಪ್ಲೀಟ್ ಪಾಪು ಫಾರ್ಮ್ ಆಗಿರೋದು ಕಾಣಿಸುತ್ತೆ. ಸೊ ಬೆರಳುಗಳು ಆಗಿರ್ಬೋದು, ಇಲ್ಲ ಅಂತಂದರೆ ಬೆನ್ನು ಮೂಳೆ, ಕಿವಿ, ಮೂಗು, ಹೊಟ್ಟೆ, ಕಾಲು ಅದೆಲ್ಲನೂ ತೋರಿಸಿದ್ರು 3rd ಮಂತ್ ಸ್ಕ್ಯಾನಲ್ಲಿ. ಅದೆಲ್ಲ ನೋಡುವಾಗ ನಿಜವಾಗ್ಲೂ ನಮ್ಮ 3 ಜನಕ್ಕೆ ನನಗೆ ಅವತ್ತು ಖುಷಿ ಆಯಿತು. 3rd ಮಂತ್ ಸ್ಕ್ಯಾನಲ್ಲಿ ಅಲ್ಲಿವರೆಗೂ ಮಾಡಿದ ಸ್ಕ್ಯಾನ್, ಬಿಫೋರ್ ಸ್ಕ್ಯಾನಲ್ಲೆಲ್ಲ ಸ್ವಲ್ಪ ನರ್ವಸ್ನೆಸ್, ಭಯ ಇರ್ತಿತ್ತೆ ಹೊರತು ಖುಷಿ ಅಂತ ಅದು ಫೀಲೇ ಆಗಲಿಲ್ಲ ನನಗೆ. ಭಯದಲ್ಲೇ ಇರ್ತಿದ್ನಲ್ಲ. ಸೊ 3rd ಮಂತಲ್ಲಿ ಒಂದು ಸ್ವಲ್ಪ ಖುಷಿ, ಕಣ್ಣಲ್ಲಿ ನೀರು ಬಂತು. ಆ ಪಾಪು ಎಲ್ಲ ನೋಡಿದಾಗ ಖುಷಿ ಆಯಿತು. 3rd ಮಂತ್ ಸ್ಕ್ಯಾನಲ್ಲಿ NT ಸ್ಕ್ಯಾನಲ್ಲೆಲ್ಲ ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಡಬಲ್ ಮಾರ್ಕರ್ ಸ್ಕ್ಯಾನಲ್ಲೂ ಅಷ್ಟೇ ಎಲ್ಲ ನಾರ್ಮಲ್ ಇದೆ, ನಥಿಂಗ್ ಟು ವರಿ ಅಂದ್ಬಿಟ್ಟು ನನಗೆ 1-2 ಟ್ಯಾಬ್ಲೆಟನ್ನು ಚೇಂಜ್ ಮಾಡಿದ್ರು. ಸೊ ಅದಾದಮೇಲೆ ಮಿಕ್ಕಿದ್ದು ಮೆಡಿಸಿನ್ಸ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಇವಾಗ ನನಗೆ 4th ಮಂತ್ ಅಂದರೆ ಇನ್ನೊಂದು 2 ಡೇಸಲ್ಲಿ ಮತ್ತೆ ಚೆಕಪ್ ಇದೆ. ನನಗೀಗ 4th ಕಂಪ್ಲೀಟಾಗಿ 5ಗೆ ಬಿದ್ದಿದೆ ಇವತ್ತಿಗೆ. ಸೊ 4 ಮಂತ್ ಸ್ಕ್ಯಾನಿಂಗ್ ಇನ್ನೊಂದು 2 ಡೇಸ್ ಸ್ಕ್ಯಾನ್ ಮಾಡಲ್ಲ, ಜಸ್ಟ್ ಚೆಕಪ್ ಮಾತ್ರ. 4 ಮಂತ್ಗೆ ಕಂಪ್ಲೀಟ್ ಆಗಿದೆಯಲ್ಲ, ಇವಾಗ ನೆಕ್ಸ್ಟ್ ಇನ್ನು 2 ಡೇಸಲ್ಲಿ ಹೋಗಬೇಕಾಗತ್ತೆ ಚೆಕಪ್ಪಿಗೆ. ನೆಕ್ಸ್ಟ್ ಇನ್ನು 5 ಮಂತ್ಸಿಗೆ ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತಾರೆ, ಅದಿನ್ನೂ ನನಗೆ ನೆಕ್ಸ್ಟ್ ಮಂತ್ ಇರೋದು. 5 ತುಂಬಬೇಕು. ಸೊ ಇವಾಗ ರನ್ನಿಂಗ್ ಅಲ್ವಾ, ಇವಾಗ ಬಿದ್ದಿದೆ 5ಗೆ. ಸೊ ಇದಿಷ್ಟು ನನ್ನ ಇದು ಹಾಸ್ಪಿಟಲ್ ಸ್ಟೋರಿ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ 1.5 ತಿಂಗಳಂತೂ ಫುಲ್ಲು ಕಾನ್ಷಿಯಸ್ ಭಯದಲ್ಲೇ ಇರ್ತಿದೆ. ಆ್ಯಂಡ್ ಇನಿಷಿಯಲ್ ಡೇಸಲ್ಲಿ ನನಗೆ ಇನ್ನೊಂದು ಪ್ರಾಬ್ಲಮ್ ಏನಾಗೋಗಿತ್ತು ಅಂತ ಅಂದರೆ, ಸ್ವಲ್ಪ ಫಸ್ಟ್ ಸ್ಕ್ಯಾನಲ್ಲಿ ANC ಪ್ರೊಫೈಲ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ನನಗೆ ಥೈರಾಯ್ಡ್ ಇದೆ ಸ್ವಲ್ಪ ಅಂತ ಬಂತು ಬ್ಲಡ್ ರಿಪೋರ್ಟಲ್ಲಿ. ಅದಕ್ಕೂ ಟ್ಯಾಬ್ಲೆಟ್ ಕೊಟ್ಟಿದ್ದರು. ಅದಾಗಿ ಒಂದು 3 ಮಂತ್ಸಲ್ಲಿ ಮತ್ತೆ ನಾವು ಚೆಕಪ್ ಮಾಡಿಸಿದ್ವಲ್ಲ ಬ್ಲಡ್ ರಿಪೋರ್ಟಲ್ಲಿ. ಸೊ ಅವಾಗೆಲ್ಲ ನಾರ್ಮಲ್ ಆಗೋಗಿತ್ತು. ಅದೇ ಹೇಳ್ತಾಯಿದ್ರು ಡಾಕ್ಟರ್, ಅದೆಲ್ಲ ನಾರ್ಮಲ್, ಇವಾಗ ಸ್ಟಾರ್ಟಿಂಗ್ ಇನಿಷಿಯಲ್ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಕಾಣಿಸ್ಕೊಳ್ಳುತ್ತೆ, 3 ಮಂತ್ಸ್ ತುಂಬ ಅಷ್ಟರಲ್ಲಿ ಅದೆಲ್ಲ ನಾರ್ಮಲ್ ಆಗಿಬಿಟ್ಟಿರುತ್ತೆ ಅಂತ. ಸೊ ನನಗೆ ಒಂದು ಪ್ರಾಬ್ಲಮ್ ಇದ್ದಿದ್ದಂದರೆ ಸ್ವಲ್ಪ ಥೈರಾಯ್ಡ್ ಇತ್ತು, ಅದು ಇವಾಗ ನಾರ್ಮಲ್ ಆಗಿಬಿಟ್ಟಿದೆ, ಇವಾಗ ಅದೇ ರೀತಿ ಇಲ್ಲ. ಆ್ಯಂಡ್ ನನಗೆ ಕ್ಯಾಂಗ್ರೋ ಕೇರಲ್ಲಿ ಹೇಳಬೇಕು ಅಂದರೆ ನರ್ಸ್ಗಳೆಲ್ಲ ತುಂಬ ಸಪೋರ್ಟಿವ್ ಆಗಿ, ಏನಾದ್ರು ಡೌಟ್ ಇದ್ದರೆ ಗೊತ್ತಾಗಲ್ಲ ಅಲ್ಲ ಏನಿದು ಏನದು ಅಂತ ಕೇಳಿದಾಗೆಲ್ಲನೂ ಹೇಳ್ತಾರೆ. ಆ್ಯಂಡ್ ಕಾಲಲ್ಲೂ ಟಚ್ಚಲ್ಲಿ ಇರ್ತಾರೆ. ಆ್ಯಂಡ್ ನಾನು ಇನ್ನೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನಿಮಗೆ ಗೊತ್ತಿರೋ ಹಾಸ್ಪಿಟಲ್, ಗೊತ್ತಿರೋ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೆ ಇಷ್ಟು
ಸ್ಟ್ರೇಂಜ್ ಫೀಲ್ ಆಗಲ್ಲ ನಿಮಗೆ. ಬಟ್ ನನಗೆ ಯಾರೂ ಸಜೆಸ್ಟ್ ಮಾಡಿದ್ದಲ್ಲ, ಇಲ್ಲ ಯಾರೂ ಹೇಳಿದ್ದಲ್ಲ, ನಾನೇ ಇನ್ಯಾವುದೂ ನಮಗೆ ಗೊತ್ತಿಲ್ಲ. ಇಲ್ಲಿ ಕ್ಯಾಂಗ್ರೋ ಕೇರ್ ಒಂದು ಬಿಟ್ಟರೆ ಮೈಸೂರಲ್ಲಿ ಮದರ್ಹುಡ್ ಒಂದಿತ್ತು. ನಮ್ಮ ಮನೆಗೆ ಮದರ್ಹುಡ್ ತುಂಬ ದೂರ, ಕ್ಯಾಂಗ್ರೋ ಕೇರ್ ಒಂದೇ ಹತ್ರ ಇದ್ದಿದ್ದು. ಸೊ ಹಾಗಾಗಿ ನಾನು ಅಲ್ಲೆಲ್ಲ ವಿಚಾರಿಸಿ, ಅಂದರೆ ಹಾಸ್ಪಿಟಲಲ್ಲೇ ಕೆಲವೊಬ್ಬರು ಜನನಿಗೆ ಕೇಳಿ ಯಾವ ಡಾಕ್ಟ್ರು ಚೆನ್ನಾಗಿದ್ದಾರೆ ಏನು ಅಂತ. ಅದಾದಮೇಲೆ ನಾನು ಚೇಂಜ್ ಮಾಡಿದ್ದೆ ಆ್ಯಕ್ಚುಲಿ. ಫಸ್ಟ್ ಯಾರ ಹತ್ರ ತೋರಿಸ್ತಾ ಇದ್ದೆ ಅನ್ನಲ್ಲ, ಇವ್ರಿಗೆ ಶಿಫ್ಟ್ ಆದೆ ನಾನು. ಸೊ ಇನ್ನು ನೆಕ್ಸ್ಟ್ ಹೋಗ್ತಾ ನಾನು ಯಾವ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ, ಇವಾಗಲೇ ಬೇಡ. ಸೊ ಅವರೆಲ್ಲ ಕೇಳಿ ರಿವ್ಯೂಸ್ ಎಲ್ಲ ನೋಡಿ ಗೂಗಲಲ್ಲಿ, ಆಮೇಲೆ ನಾನು ಇವಾಗ ಒಬ್ಬರು ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀನಿ. ಸೊ ಇದಿಷ್ಟು ನನ್ನ ಹಾಸ್ಪಿಟಲ್ ಜರ್ನಿ ಆಗಿತ್ತು. ನಾನು ಅಷ್ಟೇ ಆರಾಮಾಗಿದ್ದೀನಿ. ನಾನು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಯಾರೂ ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಡಿ. ನಾನು ಯಾವತ್ತೂ ನನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಿಲ್ಲ. ನಾನು ನಾರ್ಮಲಾಗಿದ್ದೀನಿ, ಅವ್ರಿಗೆ ಯಾಕೆ ಹಂಗಿತ್ತು, ಇಲ್ಲ ನನಗೆ ಯಾಕೆ ಆ ಥರ ಇಲ್ಲ, ಆ ಥರ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನನಗೇನು ತಿನ್ನಬೇಕು ಅನಿಸುತ್ತೆ ಅದನ್ನು ನಾನು ತಿಂತಾಯಿದ್ದೀನಿ. ಎಷ್ಟು ಆ್ಯಕ್ಟಿವ್ ಆಗಿರ್ಬೇಕು ಅಷ್ಟು ಆ್ಯಕ್ಟಿವ್ ಆಗಿರ್ತೀನಿ. ನನಗೇನು ಅನಿಸುತ್ತೆ, ನನಗೇನು ಖುಷಿ ಕೊಡುತ್ತೆ ಅದನ್ನು ಮಾಡ್ತಾ ಎಂಜಾಯ್ ಮಾಡ್ತಾ ಈ ಪ್ರೆಗ್ನೆನ್ಸಿ ಜರ್ನಿನ ಹೋಗ್ತಾಯಿದ್ದೀನಿ. ಸೊ ಕ್ರೇವಿಂಗ್ಸ್ ಅಂತ ಬಂತು ಅಂದರೆ ನಂಗೆ ಜಾಸ್ತಿ ಉಪ್ಪು ಖಾರ ತಿನ್ನಬೇಕು ಅಂತಲೇ ಅನಿಸುತ್ತೆ. ಸ್ವೀಟು ಈ ಹುಳಿ ಅದೆಲ್ಲ ಜಾಸ್ತಿ ಇಷ್ಟ ಆಗ್ತಾಯಿಲ್ಲ ನನಗೆ. ಆ್ಯಂಡ್ ಆಲ್ಸೋ ನಾನು ಒಂದು ಒಳ್ಳೆ ಹ್ಯಾಬಿಟ್ ಏನು ರೂಢಿ ಮಾಡ್ಕೊಂಡಿದ್ದೀನಿ ಈ ಪ್ರೆಗ್ನೆನ್ಸಿಲಿ ಅಂತಂದರೆ, ಪ್ರತಿದಿನ ಎದ್ದು ಗುರುಗಳದ್ದು ಫಸ್ಟು ಕೇಳ್ತಿದ್ದೆ, ಬಟ್ ಇವಾಗ ವಿತೌಟ್ ಮಿಸ್ ಪ್ರತಿದಿನವೂ ಕೇಳ್ತೀನಿ. ಗುರುಗಳದ್ದು ಸಾಂಗ್ಸ್ ಆಗಿರ್ಬೋದು, ಇಲ್ಲಾಂದರೆ ಫ್ರೀ ಟೈಮಲ್ಲಿದ್ದಾಗ ಅಡುಗೆ ಮಾಡುವಾಗೆಲ್ಲ ದೇವ್ರ ಸಾಂಗ್ಸ್ಗಳನ್ನ ಕೇಳ್ತಾ ಇರ್ತೀನಿ. ಆಮೇಲೆ ನನಗೆ ಸಿಮ್ಟಮ್ಸ್ ಇದುವರೆಗೂ ಇದೆ ಅಂತಂದರೆ ಜಾಸ್ತಿ ಕಾಲು ನೋವು ಬರುತ್ತೆ, ಲೆಗ್ ಕ್ರ್ಯಾಂಪ್ಸ್ ಜಾಸ್ತಿ ಇದೆ. ಸೊ ಪಾಪ ನನ್ನ ಗಂಡ ಪ್ರತಿದಿನ ಕಾಲೊತ್ತುತ್ತಾರೆ ಮಲ್ಕೊಳ್ಳೋಕ್ಕೂ ಮುಂಚೆ. ಸೊ ಕಾಲು ನೋವು ತುಂಬ ಇದೆ. ಅದು ಬಿಟ್ಟರೆ ನನಗೆ ಇನ್ನೇನೂ ಇಲ್ಲ ಸಿಮ್ಟಮ್ಸ್ ಅಂತ. ಇವಾಗ 3rd ಮಂತ್ ಕಂಪ್ಲೀಟ್ ಆಯ್ತಲ್ವ, 4th ಮಂತ್ ಸ್ಟಾರ್ಟ್ ಆದಾಗಿಂದ ಇವತ್ತಿನವರೆಗೂ ಪ್ರತಿದಿನ ಒಂದು 15 to 20 ಮಿನಿಟ್ಸ್ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಒಂದು ಹಾಫ್ ಆನ್ ಅವರೇ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಇವಾಗ ಮಾತ್ರ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 5 ಮಂತ್ಸ್ ತುಂಬಿದ್ಮೇಲೆ ಯೋಗ ಮತ್ತು ಎಕ್ಸಸೈಸಸ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಇವಾಗ ಸದ್ಯಕ್ಕೆ ವಾಕ್ ಒಂದೇ ಸಾಕು. ಆಮೇಲೆ ನಮ್ಮನೇಲೂ ಹತ್ತಿ ಇಳಿದು ಮಾಡ್ತಾಯಿರ್ತೀನಿ, ಮತ್ತು ನಾನು ಆಲ್ಮೋಸ್ಟ್ ಓಡಾಡ್ತಾನೆ ಇರ್ತೀನಿ. ಸೊ ಇಷ್ಟೇ ಸಾಕು ಅಂತ ಅಂದ್ಬಿಟ್ಟು ಇವಾಗ ವಾಕ್ ಒಂದು ಡೈಲಿ ಮಾಡ್ತಾಯಿದ್ದೀನಿ. ಆಮೇಲೆ ನಾನೇನು ಫಾಲೋ ಮಾಡಿದೆ ಒಂದು 2-3 ವಿಚಾರ ಅಂತ ಅಂದರೆ, ಪ್ರೆಗ್ನೆನ್ಸಿಲಿ ತುಂಬ ನೀರು ಕುಡಿತಾ ಇದ್ದೆ. ಅದೇನು ಕುಡಿಬೇಕು ಅಂತ ಕುಡಿತಿದ್ದಲ್ಲ, ನನಗೆ ಅನಿಸ್ತಿತ್ತು ಕುಡಿಬೇಕು ಅಂತ ಅಂದ್ಬಿಟ್ಟು. ಸೊ ಜಾಸ್ತಿ ನೀರು ಕುಡಿತಾ ಇದ್ದೆ. ಆಮೇಲೆ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ಗಳನ್ನ ಮಿಸ್ ಮಾಡೋದು ಥರ ಮಾಡ್ತಿರ್ಲಿಲ್ಲ. ನಾನು ಆನ್ ಟೈಮ್ ಟ್ಯಾಬ್ಲೆಟ್ಸ್ನೆಲ್ಲ ತೊಗೊತಾ ಇದ್ದೆ. ಆಮೇಲೆ ರೆಸ್ಟ್ ಮಾಡೋ ಟೈಮಲ್ಲಿ ರೆಸ್ಟ್ ಮಾಡ್ತಿದ್ದೆ, ಆ್ಯಕ್ಟಿವ್ ಆಗಿರೋ ಟೈಮಲ್ಲಿ ಆ್ಯಕ್ಟಿವ್ ಆಗಿರ್ತಾ ಇದ್ದೆ. ಆಮೇಲೆ ಯಾವುದೇ ರೀತಿ 3 ಮಂತ್ಸ್ ತುಂಬವರೆಗೂ ಲಾಂಗ್ ಟ್ರಾವೆಲ್ ಎಲ್ಲ ಮಾಡ್ತಿರ್ಲಿಲ್ಲ. 3 ಮಂತ್ಸ್ ತುಂಬಿದ್ಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಓಕೆ ಮಾಡ್ಬೋದು ಟ್ರಾವೆಲ್ ಅಂದಮೇಲೆ ಚಿಕ್ಕಮಂಗ್ಳೂರಿಗೆಲ್ಲ ಹೋಗಿ ಬಂದಿದ್ದು ನಾವು. ಸೊ ನಮ್ಮ ಸೇಫ್ಟಿ, ನಮ್ಮ ಪಾಪು ಸೇಫ್ಟಿ ನಮ್ಮ ಕೈಲೇ ಇರುತ್ತೆ. ಸೊ ನಿಮ್ಮ ಮನೇಲಿ ಯಾರು ಹಿರಿಯರು ಏನೇನು ಹೇಳ್ತಾರೆ, ನಿಮ್ಗೆ ಯಾವುದಾದ್ರಲ್ಲೂ ಓಕೆ ಅನಿಸುತ್ತೆ ಅದನ್ನು ನೀವು ಫಾಲೋ ಮಾಡ್ತಾ ಈ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ನಮ್ಮ ಮನೇಲೂ ಅಷ್ಟೇ, ನನ್ನ ಗಂಡ ಅಂತೂ ನಿಜವಾಗ್ಲೂ ಐ ಆಮ್ ವೆರಿ ಲಕ್ಕಿ. ಏನಾದ್ರು ಇಂಥ ತಿನ್ನಬೇಕು ಅಂದರೆ ಪಟ್ಟಂತ ಆ ಕ್ಷಣದಲ್ಲೇ ಮನೇಲೇ ಮಾಡಿಕೊಡ್ತಾರೆ. ನಾನು ಮಾಡೋಕ್ಕಾಗದೇ ಇರೋ ಅಂಥದ್ದನ್ನು ತರಿಸ್ಕೊಡ್ತಾರೆ. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಆ್ಯಂಡ್ ನಾನು ಅಷ್ಟೇ, ನಾನು ಪ್ರೆಗ್ನೆಂಟ್ ಅಂತಲೇ ಅನಿಸ್ತಿಲ್ಲ ನನಗೆ. ಆರಾಮಾಗಿ ಫ್ರೀಯಾಗಿದ್ದೀನಿ. ನನಗೆ ಸ್ಟಾರ್ಟಿಂಗ್ 3 ಮಂತ್ಸೇ ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ಭಾರ ಅನಿಸೋದು, ಮಲ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. 3 ಮಂತ್ಸ್ ತುಂಬಿದ್ಮೇಲೆ ಆರಾಮಾಗಿದ್ದೀನಿ. ನನಗೆ ಇವಾಗ ನಾನು ಪ್ರೆಗ್ನೆಂಟ್ ಅಂತಲೇ ಅನಿಸಲ್ಲ. ಸ್ವಲ್ಪ ವೆಯ್ಟ್ ಗೈನ್ ಆಗಿರೋದ್ರಿಂದ ಪ್ರೆಗ್ನೆಂಟ್ ಓಕೆ ನಾನು ಪ್ರೆಗ್ನೆಂಟ್ ಅಂತ ಆವಾಗ ಅನಿಸುತ್ತೆ ಅಷ್ಟೇ. ಸೊ ಅದು ಬಿಟ್ಟು ಇನ್ನೇನು ಎಲ್ಲ ಆರಾಮಾಗಿ ನಾರ್ಮಲಾಗಿದೆ. ಸೊ ನೆಕ್ಸ್ಟ್ ನನ್ನ 4th, 5th, 6th ಮಂತ್ ಜರ್ನಿ ಏನಿದೆ, ರೀಕ್ಯಾಪ್ ಏನಿದೆ, ಅದನ್ನು ನೆಕ್ಸ್ಟು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನನಗೆ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ. ಸೊ ಇದಿಷ್ಟು ನಂದು ನಾರ್ಮಲ್ 3 ಮಂತ್ಸ್ ರೀಕ್ಯಾಪ್ ಆಗಿತ್ತು. ಆ್ಯಂಡ್ ಸಾಕಷ್ಟು ಜನ ಹೆಣ್ಮಕ್ಳದ್ದು ಎಕ್ಸ್ಪೀರಿಯನ್ಸ್ ನಾನು ಈ ಕನ್ಸೀವ್ ಆದಮೇಲೆ ಅಂತೂ ಯೂಟ್ಯೂಬಲ್ಲಿ ಆಗಿರ್ಬೋದು, ಇಲ್ಲ ಗೂಗಲಲ್ಲಿ ಆಗಿರ್ಬೋದು, ಇಲ್ಲ ನನಗೆ ಗೊತ್ತಿರೋರ ಹತ್ರ ತಿಳ್ಕೊಂಡೆಲ್ಲ. ಒಬ್ಬೊಬ್ರದ್ದು ಬಾಡಿ ಟೈಪ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಥರ ಇರುತ್ತೆ. ಕೆಲವೊಬ್ಬರಿಗೆ ಸ್ಪಾಟಿಂಗ್ ಆಗಿರುತ್ತೆ, ಅಂದರೆ ಸ್ಟಾರ್ಟಿಂಗ್ 3 ಮಂತ್ಸ್ ಒಳಗೆ, ಇಲ್ಲ ಬ್ಲೀಡಿಂಗ್ ಆಗಿರುತ್ತೆ, ಅದೆಲ್ಲ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ನಾನು ಕೇಳಿದ್ದೆ. ಅದು ಒಂದೆಲ್ಲೋ ಒಂದು ಕಡೆ ನನಗೆ ಕಾನ್ಷಿಯಸ್ ಇತ್ತು ಮೈಂಡಲ್ಲಿ. ಬಟ್ ಲಕ್ಕಿಲಿ ನನಗೆ ಯಾವುದೇ ರೀತಿ ಯಾವತ್ತಿಗೂ ಒಂದಿನಕ್ಕೂ ನಂಗೆ ಸ್ಪಾಟಿಂಗ್ ಆ ಥರ ಎಲ್ಲ ಏನೂ ಆಗಿಲ್ಲ. ಈವನ್ ದೋ ನಾನು ಆರಾಮಾಗಿ ಮನೇಲಿರೋರ್ಗೆಲ್ರಿಗೂ ಅಡುಗೆ ಮಾಡ್ಕೊಂಡು, ನಾನು 2nd ಮಂತಲ್ಲಂತೂ ಸೆಕೆಂಡ್ ಮಂತ್ ಫುಲ್ಲು ನಾನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಅಡುಗೆ ಮಾಡಿಕೊಂಡು, ಈ ಕಡೆ ವಿಡಿಯೋಸ್ ಮಾಡಿಕೊಂಡು, ಕೊಲ್ಯಾಬ್ ವಿಡಿಯೋಸ್ ಮಾಡಿಕೊಂಡು, ಶೂಟ್ ಮಾಡಿಕೊಂಡೇ ಇರ್ತಿದ್ದೆ. ಯಾವುದೇ ರೀತಿ ನನಗೆ ಆ ಥರ ಫೇಸ್ ಮಾಡಲಿಲ್ಲ ನನ್ನ ಸ್ಪಾಟಿಂಗ್ ಆ ಥರದ್ದು. ಅಟ್ ದ ಸೇಮ್ ಟೈಮ್ ನಾನು
ಪ್ರಿಕಾಷನ್ಸ್ ತೊಗೊತಾ ಇದ್ದೆ. ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ. ಒಂದಿನ ರೆಸ್ಟ್ ತೊಗೊಳ್ಳೋದು, ಇನ್ನೊಂದು ದಿನ ಏನಿದೆ ಕೆಲಸಗಳದೆಲ್ಲ ಮುಗಿಸ್ಕೊಳ್ಳೋದು, ಆ ಥರ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೆ. ಮನೇಲೇ ಮಾಡೋ ಅಂಥದ್ದು ಮಾತ್ರ ಪ್ರಮೋಷನ್ಸ್ ಎಲ್ಲ ಒಪ್ಕೊಳ್ತಾ ಇದ್ದೆ. ಆಚೆ ಹೋಗೋದು ಆ ಥರದ್ದೆಲ್ಲ ಅದು ಸ್ವಲ್ಪ ಸ್ಟಾರ್ಟಿಂಗ್ 3 ಮಂತ್ಸು ಮಾಡಿರಲಿಲ್ಲ. ಆ್ಯಂಡ್ ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕು ಗೈಸ್. ನಾನು ನಿಮ್ಗೆ ಅದನ್ನೇ ಹೇಳೋದು, ಆದಷ್ಟು ನೀವು ಸೇಫಾಗಿರಿ. ಸೊ ಇನ್ನೂ ಏನಾದರೂ ನಾನು ಮಿಸ್ ಔಟ್ ಮಾಡಿದರೆ, ಮಧ್ಯ ಏನಾದರೂ ಹೇಳೋವಂಥದ್ದಿದ್ದರೆ, ಇಲ್ಲ ಏನಾದರೂ ನಿಮಗೆ ಕೇಳಬೇಕು ಅನ್ನೋದಿದ್ದರೆ, ತಿಳ್ಕೊಬೇಕು ಅನ್ನೋದಿದ್ದರೆ ಹೇಳಿ. ಇಲ್ಲ ನೆಕ್ಸ್ಟು ಟ್ರೈಮಿಸ್ಟರ್ದ್ರಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿ ಹೇಳಿ ಅಕ್ಕ, ಈ ಇನ್ಫಾರ್ಮೇಷನ್ ಕೊಡಿ ಅಂತ ಅಂದರೆ ಬೇಕಾದ್ರೆ ನಾನು ಅದನ್ನೆಲ್ಲ ನೋಟ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋದಲ್ಲಿ ನನಗೆ ಆದಷ್ಟು ಹೇಳಿದ್ದೀನಿ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್. ಬಾಯ್.